ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಮುಂದುವರಿಯುವ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ನೀವಿನ್ನು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಗೂ ವಾಟ್ಸ್ಆಪ್ ಚಾನಲ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ 2 ಲಿಂಕ್ ಇದೆ. ವಾಟ್ಸ್ಆಪ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟ್ ಎರಡನ್ನು ಕೂಡ ಫಾಲೋ ಮಾಡಿ. ಅಲ್ಲೂ ಕೂಡ ನಿಮಗೆ ಹಲವು ಅಪ್ಡೇಟ್ ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಪ್ರತಿದಿನ. ಹಾಗೆ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಇದು ಲಿಂಕ್ ಸಿಗುತ್ತೆ, ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ವಿ, ಅಲ್ಲಿಂದ ಕೂಡ ಟ್ರೈ ಮಾಡಬಹುದು. ಮುಂದುವರಿಯೋಣ. ಮೊದಲಿಗೆ ಇವತ್ತು ಈ ರೇರ್ ಅರ್ತ್ ಮೆಟಲ್ಸ್ ಗೆ ಸಂಬಂಧಪಟ್ಟಂತಹ ಷೇರುಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಬಹುದು. ಯಾಕೆಂತಂದ್ರೆ ನಿನ್ನೆ ನರೇಂದ್ರ ಮೋದಿ ಅವರು ಚೈನಾದಲ್ಲಿ ಮಾತುಕತೆಯನ್ನ ಮಾಡಿದ್ದಾರೆ. ಆಕ್ಚುಲಿ ರೇರ್ ಅರ್ತ್ ಮೆಟಲ್ಸ್ ಗೆ ಸಂಬಂಧಪಟ್ಟಂತೆ ಏನಲ್ಲ, ಬಟ್ ಎರಡು ದೇಶಗಳು ಒಳ್ಳೆ ಸಂಬಂಧವನ್ನ ಇಟ್ಕೊಳ್ಬೇಕು ಅನ್ನೋ ಬಗ್ಗೆ ಮಾತುಕತೆಗಳಾಗಿದ್ದಾವೆ. ಹಾಗಾಗಿ ಇಲ್ಲೇನಾದ್ರು ಪಾಸಿಟಿವ್ ಔಟ್ಕಮ್ ಬರುತ್ತೆ ಅನ್ನೋಂತ ಹೋಪ್ಸ್ ಮೇಲೆ ರಿಯಾಕ್ಷನ್ ಬರುತ್ತೇನೋ ಅಂತ, ಎಸ್ಪೆಷಲಿ ಆಟೋ ಸೆಕ್ಟರ್, ಅದರಲ್ಲೂ ಇವಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳನ್ನ ಫೋಕಸ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಆಕ್ಚುಲಿ ಅಲ್ಲಿಂದ ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ, ಬಟ್ ಸ್ಟಿಲ್ ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು ಇವತ್ತು. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದಿದ್ರೆ ರೋಲೆಕ್ಸ್ ರಿಂಗ್ಸ್ ಲಿಮಿಟೆಡ್ ಇವತ್ತು ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 3ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅಂದ್ರೆ ನಾಡಿದ್ದು ಬೋನಸ್ ಹಾಗೂ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಬೋನಸ್ ಕೊಡುತ್ತಾ, ಸ್ಪ್ಲಿಟ್ ಕೊಡುತ್ತಾ ಅಥವಾ ಎರಡು ಕೊಡುತ್ತಾ ಗೊತ್ತಿಲ್ಲ. ಜೊತೆಗೆ ಯಾವ ರೇಷಿಯೋದಲ್ಲಿ ಕೊಡುತ್ತೆ ಎಲ್ಲವೂ ಕೂಡ ಬುಧವಾರ ಡಿಸೈಡ್ ಆಗುತ್ತೆ. ಈ ಕಾರಣದಿಂದ ರೋಲೆಕ್ಸ್ ರಿಂಗ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಎಚ್ ಇನ್ಫ್ರಾ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 400 ಕೋಟಿ ಫಂಡ್ ರೈಸ್ ನಿರ್ಧಾರವನ್ನು ಮಾಡಿತ್ತು. ಎನ್ಸಿಡಿಸ್ ಇಶ್ಯೂ ಮಾಡೋ ಮೂಲಕ ಈಗ ಪ್ರೈವೇಟ್ ಪ್ಲೇಸ್ಮೆಂಟ್ಸ್ ಮೂಲಕ ಇಶ್ಯೂ ಮಾಡಿ ರೈಸ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕಾಗಿ ಇನ್ಫ್ರಾನು ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ನಂತರ 5M ಇಂಡಸ್ಟ್ರೀಸ್ ಸುದ್ದಿಯಲ್ಲಿರುತ್ತೆ. ಇತ್ತೀಚೆಗೆ ಅಂದ್ರೆ ಆಗಸ್ಟ್ 23-24ನೇ ತಾರೀಕು ಕಂಪನಿಯ ಒಂದು ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿತ್ತು. ಈಗ ಆ ಪ್ಲಾಂಟ್ ಅಲ್ಲಿ ಆಪರೇಷನ್ಸ್ ಅನ್ನ ಶುರು ಮಾಡಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಅಷ್ಟೇನು ದೊಡ್ಡ ಮಟ್ಟದ ಡ್ಯಾಮೇಜಸ್ ಆಗಿರ್ಲಿಲ್ಲ, ಹಾಗಾಗಿ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿರೋ ಬಗ್ಗೆ ಸುದ್ದಿಗಳು ಬಂದಿದೆ. ಈ ಸುದ್ದಿಯ ಕಾರಣಕ್ಕೆ 5M ಇಂಡಸ್ಟ್ರೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಇಪ್ಯಾಕ್ ಡ್ಯೂರಬಲ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಇಪ್ಯಾಕ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ ಅಲ್ಲಿ ಕಂಪನಿ 10 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ. ತನ್ನದೇ ಸಬ್ಸಿಡಿಯರಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು. ಈ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ. ನಂತರ ರೈಟ್ಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಗೆ 25 ಕೋಟಿ ಆರ್ಡರ್ ಸಿಕ್ಕಿದೆ NTPC ಇಂದ. ಈ 25 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರೈಲ್ವೇಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು. ಈ ಆರ್ಡರ್ ನ ಕಾರಣಕ್ಕೆ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ. ನಂತರ ಝೈಡಸ್ ಲೈಫ್ ಸೈನ್ಸಸ್ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. UK ಬೇಸ್ಡ್ ಕಂಫರ್ಟ್ ಕ್ಲಿಕ್ ಅನ್ನುವಂತ ಒಂದು ಕಂಪನಿಯನ್ನ 239 ಮಿಲಿಯನ್ ಪೌಂಡ್ಸ್ ಗೆ ಅಕ್ವೈರ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಝೈಡಸ್ ಲೈಫ್ ಸೈನ್ಸಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಈ ಅಕ್ವಿಸಿಷನ್ ನಿರ್ಧಾರಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಬಜಾಜ್ ಫಿನ್ಸರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಇನ್ಕಾರ್ಪೊರೇಟ್ ಮಾಡಿದೆ, ಬಜಾಜ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ. ಈ ಸಬ್ಸಿಡಿಯರಿ ಫಾರ್ಮೇಶನ್ ನ ಕಾರಣಕ್ಕೆ ಬಜಾಜ್ ಫಿನ್ಸರ್ವ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಪಾಪ್ಯುಲರ್ ವೆಹಿಕಲ್ಸ್ ಅಂಡ್ ಸರ್ವಿಸಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ತೆಲಂಗಾಣದಲ್ಲಿ ಮಾರುತಿ ಸುಜುಕಿಯ ಅಥರೈಸ್ಡ್ ಡೀಲರ್ಶಿಪ್ ಬಗ್ಗೆ ಪ್ರಿನ್ಸಿಪಲ್ ಅಪ್ರೂವಲ್ ಸಿಕ್ಕಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಮಾರುತಿ ಸುಜುಕಿ ಡೀಲರ್ಶಿಪ್ ಅನ್ನ ಹೊಂದಿರುತ್ತೆ ತೆಲಂಗಾಣ ಸ್ಟೇಟ್ ಅಲ್ಲಿ. ಈ ಸುದ್ದಿಯ ಕಾರಣಕ್ಕೆ ಪಾಪ್ಯುಲರ್ ವೆಹಿಕಲ್ಸ್ ಅಂಡ್ ಸರ್ವಿಸಸ್ ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ. ನಂತರ ಅದಾನಿ ಪವರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಮಧ್ಯಪ್ರದೇಶದಿಂದ 800 ಮೆಗಾವ್ಯಾಟ್ ಕೆಪಾಸಿಟಿ ಇರುವಂತಹ ಥರ್ಮಲ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪವರ್ ಪ್ರಾಜೆಕ್ಟ್ ಸಿಕ್ಕಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಇವತ್ತು ಈ ಸುದ್ದಿಯ ಕಾರಣಕ್ಕೆ ಅಂತ. ನಂತರ ಮಿದಾನಿ ಮಿಶ್ರಧಾತು ನಿಗಮ್ ಕೂಡ ಸುದ್ದಿಯಲ್ಲಿರುತ್ತೆ. ಆಕ್ಚುಲಿ ಕಂಪನಿಗೆ NSE ಹಾಗೂ BSE ಫೈನ್ ಹಾಕಿದೆ. ಸುಮಾರು 6.5 ಲಕ್ಷ ಅಥವಾ ನಿಯರ್ಲಿ 7 ಲಕ್ಷ ರೂಪಾಯಿಗಳ ಫೈನ್ ಹಾಕಿದೆ. ಕಾರಣ ನಾನ್ ಕಂಪ್ಲೈನ್ಸ್ ನ ಕಾರಣಕ್ಕೆ. ಈ ಸುದ್ದಿಯ ಕಾರಣಕ್ಕೆ ಮಿದಾನಿ ಅಥವಾ ಮಿಶ್ರಧಾತು ನಿಗಮನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ PG ಎಲೆಕ್ಟ್ರೋಪ್ಲಾಸ್ಟ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ಮಹಾರಾಷ್ಟ್ರದಲ್ಲಿ ಸುಮಾರು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸರ್ಕಾರದ ಜೊತೆ MOU ಮಾಡಿಕೊಂಡಿದೆ. ಈ ಇನ್ವೆಸ್ಟ್ಮೆಂಟ್ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಹಾಗಾಗಿ PG ಎಲೆಕ್ಟ್ರೋಪ್ಲಾಸ್ಟ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ.
ನಂತರ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿಗೆ 1600 ಮೆಗಾವ್ಯಾಟ್ ಸಾಮರ್ಥ್ಯದ ಕೋಲ್ ಪವರ್ ಪ್ಲಾಂಟ್ ಅನ್ನ ಬಿಲ್ಡ್ ಮಾಡುವಂತ ಆರ್ಡರ್ ಸಿಕ್ಕಿದೆ ಮಧ್ಯಪ್ರದೇಶದಿಂದ ಟೊರೆಂಟ್ ಪವರ್ಗೂ ಕೂಡ ಆರ್ಡರ್ ಸಿಕ್ಕಿದೆ. 1600 ಮೆಗಾವ್ಯಾಟ್ ಸಾಮರ್ಥ್ಯದ ಪ್ರಾಜೆಕ್ಟ್. ಹಾಗೆ ಅದಾನಿ ಪವರ್ಗೂ ಕೂಡ ಪ್ರಾಜೆಕ್ಟ್ ಸಿಕ್ಕಿದೆ 800 ಮೆಗಾವ್ಯಾಟ್. ಈ ಕಾರಣದಿಂದ ಟೊರೆಂಟ್ ಪವರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, 3.4 crore ಆರ್ಡರ್, ರೈಲ್ವೆ ಬರ್ತ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ ಸುದ್ದಿಯ ಕಾರಣಕ್ಕೆ ಓರಿಯೆಂಟಲ್ ರೈಲ್ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ ನ್ಯೂಲ್ಯಾಂಡ್ ಲ್ಯಾಬೊರೇಟರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ತೆಲಂಗಾಣ ಯೂನಿಟ್ ಅಲ್ಲಿ ಅಡಿಷನಲ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡಿದೆ, ಜೊತೆಗೆ ಅಲ್ಲಿ ಈಗ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಕೂಡ ಶುರು ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ನ್ಯೂಲ್ಯಾಂಡ್ ಲ್ಯಾಬ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ BML ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ರೈಲ್ವೇಸ್ ಇಂದ 80 ಕೋಟಿ ಆರ್ಡರ್ ಸಿಕ್ಕಿದೆ. ಈ 80 ಕೋಟಿ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಅಂತ. ನಂತರ ಡಾಮ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಪೈನಿಯರ್ ಸ್ಟೇಷನರೀಸ್ ಅಲ್ಲಿ ಅಡಿಷನಲ್ ಆಗಿ 13% ಸ್ಟೇಕ್ ಅನ್ನ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈಗಾಗಲೇ ಈ ಪೈನಿಯರ್ ಸ್ಟೇಷನರೀಸ್ ಅಲ್ಲಿ ಕಂಪನಿಯ ಹೋಲ್ಡಿಂಗ್ ಇದೆ, ಈಗ ಅಡಿಷನಲ್ 13% ಸ್ಟೇಕ್ ಅನ್ನ ತಗೊಳ್ತಾ ಇದೆ 5.5 ಕೋಟಿಗೆ. ಈ ಸುದ್ದಿಯ ಕಾರಣಕ್ಕೆ ಡಾಮ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ NCC ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ. ವಾಟರ್ ಡಿವಿಷನ್ ಗೆ ಸಂಬಂಧಪಟ್ಟಂತೆ ಸುಮಾರು 788 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ಈ ಸುದ್ದಿಯ ಕಾರಣಕ್ಕೆ NCC ಶೇರ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ. ನಂತರ ನಜಾರಾ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಜಾರಾ ಟೆಕ್ನಾಲಜೀಸ್ ಅಲ್ಲಿ ಒಳ್ಳೆ ಡೌನ್ ಫಾಲ್ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಕೂಡ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಯಾಕಂದ್ರೆ ಸರ್ಕಾರ ಆನ್ಲೈನ್ ಗೇಮಿಂಗ್ ಗೆ ಸಂಬಂಧಪಟ್ಟಂತೆ ಬಿಲ್ ತಂದ ನಂತರ ಮೆಜಾರಿಟಿ ಕಂಪನೀಸ್ ಎಸ್ಪೆಷಲಿ ಗೇಮಿಂಗ್ ಸೆಕ್ಟರ್ ಅಲ್ಲಿ, ಅದರಲ್ಲೂ ಮನಿ ಗೇಮಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಈ ಕಂಪನಿ ಕೂಡ ಅದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು, ಹಾಗಾಗಿ ಡೌನ್ ಫಾಲ್ ಬರ್ತಿದೆ. ಜೊತೆಗೆ ಇವತ್ತು ಇನ್ನೊಂದು ನ್ಯೂಸ್ ಬಂದಿದೆ. ಕಂಪನಿ ಹಿಂದೆ ಒಂದು ಗೇಮಿಂಗ್ ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು, ಅದನ್ನ ಈಗ ರದ್ದು ಮಾಡಿದೆ. ಮೂನ್ಶೈನ್ ಟೆಕ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿತ್ತು. ಯಾವಾಗ ಸರ್ಕಾರ ಮನಿ ಗೇಮಿಂಗ್ ಅನ್ನ ಬ್ಯಾನ್ ಮಾಡ್ತೋ, ಈಗ ಆ ಕಂಪನಿಯ ಜೊತೆಗಿನ ಒಪ್ಪಂದವನ್ನ ಮುರಿದುಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ನಜಾರಾ ಟೆಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಅಂತ. ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಅಮಂತ ಹೆಲ್ತ್ ಕೇರ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ, ನಾಡಿದ್ವರೆಗೂ ಓಪನ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು, GMP 28 ರೂಪೀಸ್ ಇದೆ. ಇಶ್ಯೂ ಪ್ರೈಸ್ ಬಂದು 126 ರೂಪಾಯಿ ಇದೆ. ಪ್ಲಸ್ 28 ಮಾಡಿದ್ರೆ 154ಕ್ಕೆ ಲಿಸ್ಟ್ ಆಗೋ ಲಕ್ಷಣ ಆಸ್ ಆಫ್ ನೌ ಕಾಣ್ತಿದೆ. 22% ಪ್ರೀಮಿಯಂ ಇದೆ. ಆಸ್ ಆಫ್ ನೌ 22% ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡೋಣ ಹೇಗಿರುತ್ತೆ ಮುಂದುವರೆದು ಪರ್ಫಾರ್ಮೆನ್ಸ್ ಅಂತ. ಇವತ್ತಿಂದ ಓಪನ್ ಆಗ್ತಾ ಇದೆ, ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು. ಆಸ್ ಆಫ್ ನೌ 56 ಪಾಯಿಂಟ್ಸ್ ಅಥವಾ 0.23% ಪಾಸಿಟಿವ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಮಿಕ್ಸ್ಡ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದೆ, ಕೆಲವು ಮಾರ್ಕೆಟ್ಸ್ ನೆಗೆಟಿವ್ ಇದೆ. ನಿಕ್ಕೈ ನೋಡಬಹುದು ನಿಯರ್ಲಿ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ಟ್ರೈಟ್ ಟೈಮ್ಸ್ 0.29% ಡೌನ್ ಇದೆ. ಈಗ ಕೋಸ್ಪಿ 0.5% ನಿಯರ್ಲಿ ಡೌನ್ ಇದೆ. ಜಕಾರ್ತಾ ಕಾಂಪೋಸಿಟ್ 1.5% ಡೌನ್ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಸ್ಲೈಟ್ಲಿ ಪಾಸಿಟಿವ್ ಇದೆ, ಯಾವಾಗ ಬೇಕಾದ್ರೂ ನೆಗೆಟಿವ್ ಆಗಬಹುದು, ಆ ರೀತಿ ಪರ್ಫಾರ್ಮೆನ್ಸ್ ಇದೆ. ತೈವಾನ್ ವೈಟೆಡ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಇದೆ. ಹ್ಯಾಂಗ್ಸೆಂಗ್ ಚೆನ್ನಾಗಿ ಟ್ರೇಡ್ ಆಗ್ತಿದೆ, 1.71% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ಗಿಫ್ಟ್ ನಿಫ್ಟಿಯಲ್ಲಿ ಸ್ಲೈಟ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್. ಏನು ಡೌ ಜೋನ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 73 ಪಾಯಿಂಟ್ಸ್ 0.16% ಪಾಸಿಟಿವ್ ಇದೆ. ಗ್ಲೋಬಲ್ ಕ್ಯೂಸ್ ಇವತ್ತು ಮಿಕ್ಸ್ಡ್ ಇದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ತಾನೇ GDP ಡೇಟಾ ರಿಲೀಸ್ ಆಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 6.6% ಎಸ್ಟಿಮೇಟ್ ಇದ್ರೆ ಬಂದಿರೋದು 7.8%. ತುಂಬಾ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ನೋಡ್ಬೇಕಾಗುತ್ತೆ. ಗಿಫ್ಟ್ ನಿಫ್ಟಿಯಲ್ಲಿ ಅಂತೂ ಅಂತ ಒಳ್ಳೆ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಜೊತೆಗೆ ನಮಗೆ ಓಪನಿಂಗ್ ಇಂತೂ ಕ್ಲೋಸಿಂಗ್ ತುಂಬಾ ಇಂಪಾರ್ಟೆಂಟ್. ಓಪನಿಂಗ್ ಅಪ್ ಅಲ್ಲಿ ಆಗುತ್ತಾ, ಡೌನ್ ಅಲ್ಲಿ ಆಗುತ್ತಾ ಅಥವಾ ಫ್ಲಾಟ್ ಅಲ್ಲಿ ಆಗುತ್ತಾ ಅನ್ನೋದಕ್ಕಿಂತ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ, ಪಾಸಿಟಿವ್ ಇದೆಯಾ, ನಮ್ಮ ಪೋರ್ಟ್ಫೋಲಿಯೋಗಳು ಪಾಸಿಟಿವ್ ಅದ್ವಾ, ಇದು ಮ್ಯಾಟರ್ ಆಗುತ್ತೆ. ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಅದಷ್ಟೇ ನಮ್ಮ ಕೈಯಲ್ಲಿರೋದು. ಖಂಡಿತ ಮಾರ್ಕೆಟ್ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಹಾಗೆ ಒಂದನ್ನ ತಿಳ್ಕೊಳ್ಳಿ, ಮಾರ್ಕೆಟ್ ಇವತ್ತಲ್ಲ ನಾಳೆ ಅಪ್ ಆಗ್ಲೇಬೇಕು, ಹಾಗೆ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಮಾರ್ಕೆಟ್ ಮೂವ್ ಆಗೋದೇ ಹಿಂಗೆ. ನಮ್ಮ ಪೇಷನ್ಸ್ ಅನ್ನ ತುಂಬಾನೇ ಚೆಕ್ ಮಾಡುತ್ತೆ. ಹಾಗಾಗಿ ತಾಳ್ಮೆ ಇದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.